ಏನಪ್ಪ ಏನಾಯಿತು ನಮ್ಮ ಅಮ್ಮಗೆ ಅಂತಲೇ ಗೊತ್ತಾಗಿಲ್ಲ. ಚೆನ್ನಾಗಿದ್ದವ್ರು ಹಿಂಗಾದ್ರಲ್ಲ ಅಂತ ಒಂದು ಚಿಂತೆ. ಅಯ್ಯೋ. ರೀ ರೀ ಬಂದ್ಯಾ ಶಾಂತಿ? ಬಾ, ದೇವಸ್ಥಾನಕ್ಕೆ ಹೋದಾ? ಪೂಜೆ ಎಲ್ಲ ಆರಾಮಾಗಾಯ್ತಾ? ಬಾ ಕುತ್ಕೋ. ನಾನೇನೋ ಹೇಳ್ಬೇಕು ನಿನ್ನ ಹತ್ರ. ಏನು ಹೇಳ್ಬೇಕ್ರಿ? ಏನಾಯ್ತು ಹೋಗಿದ್ದು? ಅದೇ ವಿಷಯ ಹೇಳ್ಬೇಕು. ಹೌದಾ? ಮತ್ತೆ ಹೇಳಿ, ಕೆಲಸ ಸಿಕ್ತಾ? ಇರು ಒಂದು ನಿಮಿಷ. ತಗೋ ಶಾಂತಿ, ತಗೋ. ಇದ್ ತಿನ್ನು ಫಸ್ಟು. ಸ್ವೀಟ್ ಕೊಡ್ತಾ ಇದ್ದೀರಾ ಅಂದರೆ ಕೆಲಸ ಸಿಕ್ತಾ? ಹಾಂ, ಸ್ವೀಟ್ ತಿನ್ನು ನೀನು. ಕೆಲಸ ಸಿಕ್ತು ನನಗೆ. ಹೌದಾ? ಎಷ್ಟು ಒಳ್ಳೆ ವಿಷಯ ಹೇಳ್ತೀರಿ ರೀ. ಹಾಂ. ಹೌದು, ಹೆಂಗೋ ಕೆಲಸ ಸಿಕ್ತು. ಆದರೆ ಅಮ್ಮಗೆ ಈಗ ಆಯ್ತಲ್ಲ, ಅದೇ ಒಂದು ಯೋಚನೆ ಅಷ್ಟೇ. ಅದಕ್ಕೆ ಸ್ವಲ್ಪ ಜಾಸ್ತಿ ಏನು ಸ್ವೀಟ್ ತಂದಿಲ್ಲ, ಇಷ್ಟೇ ತಂದಿರೋದು. ಹೋಗಲಿ ಬಿಡಿ. ಕೆಲಸ ಸಿಕ್ಕಿದ್ದಕ್ಕೆ ಖುಷಿ ಆಯಿತು ನನಗೆ. ಎಷ್ಟು ಏನು ಸ್ಯಾಲ್ರಿ ಅಂತ ಏನಾದರೂ ಮಾತಾಡಿದ್ರಾ? ಸ್ಯಾಲ್ರಿ ಪರವಾಗಿಲ್ಲ, ಸಾಕು. ಸ್ಟಾರ್ಟಿಂಗ್ 22 ಕೊಡ್ತಾರಂತೆ. ಆಮೇಲೆ ಮುಂದೆ ಮುಂದೆ ಜಾಸ್ತಿ ಆಗುತ್ತೆ ಅಂತ, ಇ ಎಫ್ ಎಲ್ಲ ಇದೆ ಅಂತೆ. ಹೌದಾ? ಒಳ್ಳೇದಾಯಿತು. ನೋಡಿ, ಇಷ್ಟು ದಿನ ನೀವು ಇದೇ ಥರ ಕೆಲಸ ಮಾಡ್ಕೊಂಡಿದ್ದಿದ್ರೆ ಇನ್ನೂ ಚೆನ್ನಾಗಿರ್ಬೋದಿತ್ತು. ಹಾಂ, ಹೌದೌದು. ಹೋಗ್ಲಿ ಬಿಡು. ಮತ್ತೆ ಫ್ರೂಟ್ಸ್ ಎಲ್ಲ ತಂದಿದ್ದೀನಿ. ಅಮ್ಮಗೇನೋ ಜ್ಯೂಸ್ ಅದು ಇದು ಮಾಡಿಕೊಡು. ಹಾಂ. ಫ್ರೂಟ್ಸ್ ಎಲ್ಲ ತಂದ್ರಾ? ಆ್ಯಪಲ್ಲು ಮತ್ತು ದಾಳಿಂಬೆ ಹಣ್ಣು, ಇನ್ನೇನು ಆರೆಂಜ್ ಎಲ್ಲ ತಗೊಬಂದಿದ್ದೀರಾ? ಹ್ಞೂ, ಎಲ್ಲನೂ ತಂದಿದ್ದೀನಿ. ಹಾಂ. ಮತ್ತು ಇದು ತರಬೇಕಿತ್ತು ರೀ, ಎಂತಪ್ಪ, ಎಳ್ನೀರು. ಅದು ಕೊಟ್ಟರೆ ಒಳ್ಳೇದಾಗುತ್ತೆ. ಅಯ್ಯೋ, ಈಗ ಮತ್ತೆ ಹೋಗ್ಬೇಕಾ? ಇರ್ಲಿ ಬಿಡು, ನಾಳೆ ತೊಗೊಬರ್ತೀನಿ. ಇವಾಗ ಅದರಲ್ಲೇ ಜ್ಯೂಸ್ ಮಾಡಿಕೊಡು. ಅದೋಗ್ಲಿ. ರವೆ ಖಾಲಿಯಾಗಿತ್ತು, ರವೆ ಗಂಜಿ ಮಾಡಿಕೊಡೋಣ ಅಂತ ನಾನು ಮರ್ತೇ ಹೋಗಿದ್ದೆ ನೋಡಿ. ನಿಮ್ಗೆ ಹೋಗೋತ್ತಿಗೆ ಹೇಳಬೇಕಿತ್ತು. ಒಂದೊಂದೇ ಹೇಳ್ತೀನಿ ರೀ. ಸಾರಿ ರೀ, ಮರ್ತೋಯ್ತು ನನಗೆ. ಅತ್ತೆಯವ್ರಿಗೆ ಸಾಯಂಕಾಲಕ್ಕೆ ರವೆ ಗಂಜಿ ಮಾಡಿಕೊಡ್ತೀನಿ. ಅದಕ್ಕೆ ರವೆ ತಗೊಬರ್ತೀರಾ? ರವೇನು ಇಲ್ಲೇ ಸಿಗುತ್ತೆ ಅಲ್ಲ ಅಂಗಡಿ ಹತ್ರ, ತಂದು ಕೊಡ್ತೀನಿ ಬಿಡು. ಅಂದಂಗೆ ಲಿಂಗಮ್ಮಕ್ಕ, ಪಾರ್ವಕ್ಕ, ಗೀತಕ್ಕ ಎಲ್ಲ ಬಂದು ಹೋಗಿದ್ರು. ಬಂದು ಹೋದ್ರು ನೋಡಿಕೊಂಡು ಅಮ್ಮನ. ತುಂಬ ಬೇಜಾರಾದ್ರು. ಮತ್ತು ಪ್ರೇಮಿ ಆಂಟಿನ ಬಂದಿದ್ರು. ಅವರು ಬೇಜಾರಾಗಿದ್ರು, ಯಾಕೆ ಈ ಥರ ಆಯ್ತಲ್ಲ, ಹಿಂಗೆ ಹಂಗೆ ಅಂತ. ಹೋದ್ರು, ನೀನು ಕೇಳಿದ್ರು. ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಭಾಗ್ಯ ಜೊತೆ ಅಂತ ಹೇಳಿದೆ. ಹೌದಾ? ಗೊತ್ತಲ್ಲ ಲಿಂಗಮ್ಮಕ್ಕ ಅವ್ರಿಗೆ. ನಾನು ಭಾಗ್ಯ ಅವ್ರ ಸೊಸೆ ಜೊತೆನೇ ಹೋಗಿರೋದು. ಹಾಂ, ಹೇಳಿದ್ರು. ಅವರೆಲ್ಲ ಕೇಳಿದ್ದು ಪಾರ್ವಕ್ಕ. ಹೌದಾ? ಬನ್ನಿ, ನಾನು ಅತ್ತೆಯವ್ರಿಗೆ ಫಸ್ಟ್ ಕುಂಕುಮ ಹಚ್ಚಿ ಇದು ಪ್ರಸಾದ ಒಂದು ಸ್ವಲ್ಪ ತಿನ್ನಿಸ್ಬಿಟ್ಟು ಆಮೇಲೆ ಜ್ಯೂಸ್ ಮಾಡ್ಕೊಂಡು ಕೊಡ್ತೀನಿ. ಹ್ಞೂ, ಹಾಗೆ ಮಾಡು. ತಗೊಳ್ಳಿ, ನೀವೊಂದು ಸ್ವಲ್ಪ ಕುಂಕುಮ ಹಾಕೊಳ್ಳಿ. ಇರಿ, ಅತ್ತೆಯವ್ರಿಗೂ ಮತ್ತು ಅವ್ರಿಗೂ ಪ್ರಸಾದ ಕೊಟ್ಬಿಟ್ಟು ಹಾಗೆ ಕುಂಕುಮ ಹಾಕ್ಬಿಟ್ಟು ಬರ್ತೀನಿ. ಬೇಗ ವಾಸಿ ಆಗಲಿ, ನಮ್ಮ ಅತ್ತೆ ಮಾತಾಡಲಿ ಬೇಗ ಅಂತ ಬೇಡ್ಕೊಂಡು ಬಂದಿದ್ದೀನಿ. ಹೌದಾ? ಸರಿ, ಹೋಗು ಹೋಗು. ಮಾವನವ್ರು ಎಲ್ಲಾದರೂ ಅಲ್ಲಿ ಕಂಡೇ ಇಲ್ಲ, ಕುಂಕುಮ ಕೊಡೋಣ ಅಂದರೆ. ಇಲ್ಲೇ ಇದ್ದಾರಲ್ಲ ಮುಂದ್ಗಡೆ. ಕಾಪಿ ಕಾಲಾಡ್ಕೊಂಡು ಇಲ್ಲ ಅಲ್ಲಿ. ಎಲ್ಲೋ ಹೋಗಿರ್ತಾರೆ. ಬಂದಮೇಲೆ ಅಲ್ಲಿ ಇಟ್ಟಿರು, ದೇವ್ರ ರೂಮಲ್ಲಿ ಹಾಕೊಳ್ತಾರೆ. ಸರಿ ಆಯಿತು, ಇರಿ ಬರ್ತೀನಿ. ಅಂದಾಗೆ ಶಾಂತಿ, ನೀನು ಯಾಕೆ ಮಧ್ಯಾಹ್ನ ಊಟ ಮಾಡಿಲ್ಲ? ಮತ್ತೆ ಹೋಯ್ತು ಕೇಳಬೇಕು, ಅದನ್ನೇ ಯೋಚನೆ ಮಾಡ್ಕೊಂಡು ಕೂತೆ. ಇದರಲ್ಲಿ ನಿಮ್ಮ ಅಮ್ಮ ಅವ್ರಿಗೆ ಹೇಳಿದ್ದೀನಿ ನಾನು. ಅದೇನು ಮಾಡಕ್ಕೆ ಬಿಡೋದಿಲ್ಲ, ಊಟ ಮಾಡಿಸ್ತೀನಿ ಟೈಮ್ಗೆ ಅಂತ. ನೀನು ನೋಡಿದ್ರೆ ಮತ್ತೆ ಊಟ ಮಾಡೋದು ಹಾಗೆ ಹೋಗಿದ್ಯಾ? ಅದ ರೀ, ಅದು ನಿಮಗೆ ಗೊತ್ತಲ್ಲ. ನಮ್ಮ ಅತ್ತೆಯವರು ಹುಷಾರಾಗಲಿ ಅಂತ ದೇವ್ರಿಗೆ ಬೇಡ್ಕೊಂಡಿದ್ದೀನಿ. ಅವರು ಮಾತಾಡೋ ಗಂಟ ನಾನು ಊಟ ಮಾಡಲ್ಲ ಅಂತ ಹೇಳಿದ್ದೀನಿ. ಹಂಗಂದ್ರೆ ಹಿಂಗೆ. ಬೇಡ ಬೇಡ, ಆ ಅಮ್ಮ ಸರಿ ಆಗ್ತಾರೆ. ಅದಕ್ಕೆ ಅಮ್ಮಗೆ ಏನೂ ಆಗಿಲ್ಲ, ಡಾಕ್ಟರ್ ಹೇಳಿದಾರಲ್ವಾ. ನಾರ್ಮಲ್ ಆಗ್ತಾರೆ, ತಲೆಗೊಂದು ಸ್ವಲ್ಪ ಏಟ್ ಬಿದ್ದಿದೆ ಅಷ್ಟೇ ಅಂತ. ಅದೇನಿಲ್ಲ. ನೀನು ಊಟ ಮಾಡು, ಹೋಗು ಫಸ್ಟು. ಏನಾದರೂ ಕುಡಿ, ಜ್ಯೂಸ್ ಮಾಡ್ಕೊಂಡು ನೀನು ಕುಡಿ ಅಮ್ಮ ಜೊತೆ. ಇರಲಿ, ಪರವಾಗಿಲ್ಲ, ಬೇಡ. ನಮ್ಮ ಅತ್ತೆಯವ್ರು ಮಾತಾಡೋ ಗಂಟ ನಾನು ಏನೂ ಮುಟ್ಟಲ್ಲ ರೀ. ಇದೊಂದು ವಿಷಯದಲ್ಲಿ ನನಗೇನು ಹೇಳ್ಬೇಡಿ ನೀವು. ಅಯ್ಯೋ, ಏನು ಹೇಳಿ ಶಾಂತಿ ನಿಂಗೆ? ಏನಪ್ಪ? ಇದೊಂದು ವಿಷಯದಲ್ಲಿ ನೀವೇನು ಹೇಳಕ್ಕೆ ಹೋಗಬೇಡಿ. ಯಾಕಂದರೆ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ. ಈ ವಿಷಯದಲ್ಲಿ ದೇವರು ಮುಂದೆ, ದೇವರು ನಾವೇನಾದರೂ ಬೇಡ್ಕೊಂಡ್ರೆ ಅದು ಮಾಡಿದ್ರೆ ದೇವರು ನಮ್ಮ ಅತ್ತೆಯವ್ರಿಗೆ ಮಾತಾಡೋಕ್ಕೆ ಬಾಯಿ ಕೊಡ್ತಾನೆ ಬೇಗ. ನಮ್ಮ ಅತ್ತೆ ತಲೆಗೆ ಏಟಾಗಿದೆ ಅಲ್ವಾ. ಹೌದೌದು. ಸರಿ. ಊಟ ಏನು ಮಾಡಬೇಕಾಗಿಲ್ಲ, ಹಣ್ಣುಗಳಲ್ಲಿ ಜ್ಯೂಸ್ ಕುಡಿ. ಹ್ಞೂ, ಸರಿ, ನೋಡ್ತೀನಿ. ನೋಡ್ತೀನಿ ಅಲ್ಲ, ಕುಡಿಬೇಕು ಹೇಳಿದ್ದೀನಿ. ಹಾಂ ರೀ, ನೋಡ್ತೀನಿ. ಇದು ಕೊಟ್ಬಿಟ್ಟು ಅವ್ರಿಗೂ ಜ್ಯೂಸ್ ಮಾಡ್ಕೊಂಡು ಹೋಗಬೇಕು. ಇರಿ, ಫಸ್ಟ್ ಇದು ಹಾಕ್ಬಿಟ್ಟು ಬರ್ತೀನಿ. ಮಾಡು. ನಾನು ಹೋಗ್ಬಿಟ್ಟು ಏನು ಬೇಕಂದ್ರೆ ರವೆ ರವೆ ತಗೊಂಡು ಬರ್ತೀನಿ. ಮತ್ತೆ ಇನ್ನೇನಾದರೂ ಬೇಕಾ? ಬೇಡ ಬೇಡ. ಸಾಯಂಕಾಲಕ್ಕೆ ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ. ಇನ್ನು ಅವರಿಗೆ ರವೆ ಒಂದು ತೊಗೊಬನ್ನಿ. ಎಲ್ಲ ಇದೆ. ಮತ್ತು ಇದು ಟೀ ಪುಡಿ ಖಾಲಿಯಾಗಿದೆ ಈ ಅತ್ತೆಯವ್ರಿಗೆ. ಗರಂ ಅತ್ತೆಯವ್ರಿಗೆ ಟೀ ಪುಡಿ ಇಲ್ಲ, ಅದನ್ನು ತೊಗೊಬನ್ನಿ. ಹಾಂ, ಆಯ್ತಾಯ್ತು. ಏನೋ ಈ ದೇವ್ರ ದಯದಿಂದ ನಮ್ಮ ಅತ್ತೆಯವ್ರು ಬೇಗ ಮಾತಾಡಿದ್ರೆ ಸಾಕಪ್ಪ. ಹಾಂ, ಅತ್ತೆಯವರೇ ಬಂದ್ಯಾ? ಬಾ ಬಾ, ಇನ್ನೇ ಕಾಯ್ತಾ ಇದ್ದೆ. ಹೌದಾ? ಏನಾದರೂ ಮಾತಾಡಿದ್ರೆ ಅತ್ತೆಯವರು? ಇಲ್ಲಮ್ಮ, ಹ್ಞೂ ಹಾಂ ಹ್ಞೂ ಅಂದ್ಕೊಂಡು ಇದ್ದಾರೆ. ಲಿಂಗಮ್ಮ ಮತ್ತು ಅದು ಯಾರ್ಯಾರೋ ನಿಮ್ಮ ಊರವ್ರ ಕಡೆಯವ್ರು ಬಂದು ನೋಡ್ಕೊಂಡು ಹೋದ್ರು. ಯಾರ್ಯಾರೋ ಬಂದಿದ್ರು. ಮತ್ತು ಇವು ಪ್ರೇಮಿ ಅವರೆಲ್ಲ ಬಂದಿದ್ರು. ಅವರು ಮಾತಾಡ್ಸಿದ್ರು ಹ್ಞೂ ಅಂದ್ಬಿಟ್ರೆ ಇನ್ನೇನೂ ಇಲ್ಲ, ಏನೂ ಇಲ್ಲ. ಹೌದಾ? ಏನು ಮಾಡೋದು? ಈ ಕುಂಕುಮ ಹಚ್ತೀನಿ. ನಮ್ಮ ಅತ್ತೆಯವ್ರು ಈ ಕುಂಕುಮ ಹಚ್ಚಿದ ಮೇಲೆ ಮಾತಾಡಬೇಕು. ದೇವ್ರೆ, ನಿನ್ನಲ್ಲಿ ಬೇಡ್ಕೊತಾ ಇದ್ದೀನಿ ನಾನು. ನಿನಗೆ ಹೇಳಿದ್ದೀನಿ ಅಲ್ವಾ, ನಾನು ಒಳ್ಳೊಳ್ಳೆ ಸೇವೆ ಮಾಡ್ತೀನಿ ನಮ್ಮ ಅತ್ತೆಯವ್ರು ಮಾತಾಡಿದ್ರೆ ಅಂತ. ನಾನು ಈ ಕುಂಕುಮ ಹಚ್ತಾ ಇದ್ದೀನಿ, ನಮ್ಮ ಅತ್ತೆಯವ್ರು ಮಾತಾಡಬೇಕು. ದೇವ್ರೆ, ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊತಾ ಇದ್ದೀನಿ. ನಮ್ಮ ಅತ್ತೆಯವ್ರಿಗೆ ಕುಂಕುಮ ಹಣೆಗಿಡ್ತಾ ಇದ್ದೀನಿ. ಮಾತಾಡಬೇಕು. ನಿನಗೆ ನಾನು ಕಾಯಿ ಹೊಡಿತೀನಿ, ಒಳ್ಳೆ ಸೇವೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಅತ್ತೆಯವ್ರೆ, ನೀವು ಕುಂಕುಮ ಹಾಕೊಳ್ಳಿ. ಇರಿ, ಕೊಡ್ತೀನಿ. ತಗೊಳ್ಳಿ ಅತ್ತೆಯವ್ರೆ, ಈ ಪ್ರಸಾದ ತಿನ್ನಿ. ಸ್ವಲ್ಪ ತಿನ್ನಿ ಅಷ್ಟೇ. ಆ ಮಾಡಿ ಅತ್ತೆಯವ್ರೆ. ತಿನ್ನಮ್ಮ ಪ್ರಸಾದ ಜಯಿ. ಮೆಲ್ಲ ಬಾಯಿ ಓಪನ್ ಮಾಡಿ ತಿನ್ನು.
ಹ್ಮ್. ತಗೊಳ್ಳಿ ತಗೊಳ್ಳಿ ಇನ್ನೂ ಸ್ವಲ್ಪ. ದೇವ್ರೇ ನಿನ್ನ ಪ್ರಸಾದ ತಿಂದಿದ್ದಾಳೆ, ನಿಮ್ಮ ಕುಂಕುಮ ಇಟ್ಟಿದ್ದೀನಿ, ನಮ್ಮ ಅತ್ತೆಯವ್ರು ಮಾತಾಡಿದ್ರೆ ಸಾಕಪ್ಪ. ಕುಂಕುಮ ಪ್ರಸಾದ ಎಲ್ಲ ತಿನ್ಸಿದ್ಯಲ್ಲ, ಸರಿ ಆಗ್ತಾಳ್ ಬಿಡಿ ಇನ್ನೇನು. ಯಾವ ಮೆಡಿಷನು ಬೇಡ ದೇವ್ರ ಮುಂದೆ. ಹ್ಞೂ ಅತ್ತೆಯವ್ರೆ, ಅದಕ್ಕೆ ನಾನು ಹೋಗಿ ಫಸ್ಟು ದೇವ್ರಿಗೆ ಬೇಡ್ಕೊ ಬಂದಿರೋದು. ನೀವು ಹಾಕೊಳ್ಳಿ ತಗೊಳ್ಳಿ ಅತ್ತೆಯವ್ರೆ, ಕುಂಕುಮ ತಗೊಳ್ಳಿ, ಹಾಗೆ ಪ್ರಸಾದ ತಗೊಳ್ಳಿ. ಹಾಂ ದೇವ್ರೇ ಒಳ್ಳೇದಾಗ್ಲಿಪ್ಪ ಭಗವಂತ, ನಮ್ಮ ಜಯಮ್ಮನ ಹುಷಾರು ಮಾಡಪ್ಪ. ದೇವ್ರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ನೀನು ಪ್ರಸಾದ ತಿಂದಿದ್ದಾಳೆ, ಅದಕ್ಕೆ ಬೇಗ ಮಾತು ಬರಲಿಪ್ಪ. ಅವಳು ಮಾಮೂಲಿ ಹಿಂಗಿದ್ಲು ಹಂಗೆ ಮಾಡಪ್ಪ. ತಗೊಮ್ಮ, ಇದು ದೇವ್ರ ರೂಮಲ್ಲಿ ಇಟ್ಬಿಡ್ಪ. ಹಾಂ ಅತ್ತೆಯವ್ರೆ, ಒಂದು ನಿಮಿಷ ಇಟ್ಬಿಟ್ಟು ಬರ್ತೀನಿ. ನೋಡಿ ನಿನ್ನ ಸೊಸೆ ಎಷ್ಟೆಲ್ಲ ಮಾಡ್ತಾ ಇದ್ದಾಳೆ, ನೀನು ಹುಷಾರಾಗ್ಲಿ, ನೀನು ಮಾತಾಡಲಿ ಅಂತ. ನೋಡು, ನೀನೇ ನೋಡು. ಗೌರಮ್ಮತ್ತವ್ರೆ, ಇವರು ಏನಾದರೂ ಕುಡಿಸಿದ್ರ, ನೀರೇನಾದರೂ ಮತ್ತೇನು ಏನೂ ತಿನ್ಸಿಲ್ಲ ಅಲ್ಲ? ಇಲ್ಲಮ್ಮ, ಏನು ತಿನ್ಸಿಲ್ಲ. ನೀನು ಹೇಳ್ದಲ್ಲ, ಅದಕ್ಕೆ ಭಯ ಆಯಿತು. ಏನು ಕೊಟ್ಟಿಲ್ಲ, ನೀರೇನು ಕೊಟ್ಟಿಲ್ಲ, ಇಟ್ಕೊಂಡಿದ್ದೀನಿ ಬಾಟ್ಲಲ್ಲಿ. ಅದಕ್ಕೆ ಕೊಡೋಕೆ ಮನ್ಸು ಬಂದಿಲ್ಲ. ನೀನೇನಾದರೂ ಡಾಕ್ಟ್ರು ಏನೋ ಹೇಳಿದ್ರಲ್ಲ, ಮತ್ತೆ ನೀನು ಇಲ್ಲ, ಹಿಂಗೆ ಕೊಡಲಿ ನಾನು ಒಬ್ಳೆ. ಸರಿ ಸರಿ, ನಾನು ಹೋಗ್ಬಿಟ್ಟು ಇವ್ರಿಗೆ ಆ್ಯಪಲ್ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ. ನೋಡ್ಕೋತಾ ಇರಿ, ನಿಮಗೂ ಕೂತು ಕೂತು ಸೊಂಟ ನೋಯ್ತಾ ಇರ್ಬೋದು. ಇರಿ, ನಾನು ಜ್ಯೂಸ್ ಮಾಡ್ಕೊಂಡು ಬಂದುಬಿಡ್ತೀನಿ. ಆಮೇಲೆ ನೀವು ಹೋಗಿ ಆರಾಮಾಗಿ ಸ್ವಲ್ಪ ಹೊತ್ತು ಕೂರೋಗಿ ಮಲ್ಕೊಳ್ಳಿ. ಅಯ್ಯೋ ಅದೇನಿಲ್ಲಮ್ಮ, ಪರವಾಗಿಲ್ಲ ಬಿಡು. ಹೋಗು ಜ್ಯೂಸ್ ಮಾಡ್ಕೊಂಡು ಬಾ. ನಾನೇ ಮಾಡ್ತಿದ್ದೆ, ಅದು ಹೆಂಗೆ ಮಾಡೋದಂತ ಗೊತ್ತಿಲ್ಲ. ಅಣ್ಣ ತಂದಿದ್ದಂತೆ, ನೀನೇ ಮಾಡ್ಕೊಡು ಅಂತ ಹೇಳ್ದ. ನನಗೆ ಬರಲ್ಲ ಕಣಪ್ಪ ಮಾಡೋಕ್ಕೆ, ಅದು ಹೆಂಗೆ ಮಾಡ್ತಾಳೋ ಗೊತ್ತಿಲ್ಲ ಅಂತ ಹೇಳಿದೆ. ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಅಣ್ಣಲ್ಲಿ ಜ್ಯೂಸು. ಹೌದಾ, ಇರಲಿ ಪರವಾಗಿಲ್ಲ, ನಾನು ಮಾಡ್ಕೊಬಂದು ಕೊಡ್ತೀನಿ. ಇವ್ರನ್ನ ನೋಡ್ಕೊಳ್ಳಿ. ಇವರು ಬೆಳಗಿಂದ ಸ್ವಲ್ಪ ಅದಷ್ಟೇ ನಾಷ್ಟ ಮಾಡಿದ್ದು, ಆಮೇಲೆ ಮಧ್ಯಾಹ್ನ ಊಟ ಮಾಡಿಲ್ಲ, ಏನೂ ಇಲ್ಲ. ಅದಕ್ಕೆ ಮಾಡ್ಕೊಬಂದ್ಬಿಡ್ತೀನಿ ರೀ. ಮಾಡ್ಕೊ ಹೋಗಿ ಮಾಡ್ಕೊಂಡು ಬೇಗ ಬರಗು. ಮತ್ತು ನೀನು ಸ್ವಲ್ಪ ಕುಡಿ, ನೀನು ಮಾಡ್ಕೊ ಒಂಚೂರು. ಅಯ್ಯೋ, ನಂದು ಇರಲಿ, ನಮ್ಮ ಅತ್ತೆ ಗುಣ ಆದರೆ ಸಾಕಪ್ಪ ನನಗೆ. ಅಲ್ಲಿ ಗಂಟ ನನಗೆ ನೀರು ಬೇಡ, ಊಟನೂ ಬೇಡ, ಏನೂ ಬೇಡ. ಹಂಗಂದ್ರೆ ಆಯ್ತದಮ್ಮ, ಹೇಳು ಹೋಗು, ಕುಡಿ ಹೋಗು ನೀನು. ಇಲ್ಲ ಅತ್ತೆಯವ್ರೆ, ಇದೊಂದು ವಿಷಯದಲ್ಲಿ ನಾನು ಕೇಳಲ್ಲ ಯಾರ ಮಾತು. ಯಾಕಂದರೆ ನಮ್ಮ ಅತ್ತೆಯವ್ರು ನನಗೆ ಗುಣ ಆಗಬೇಕಷ್ಟೇ. ಏನೋ ಮಾಡು. ಬರ್ತೀನಿ ರೀ, ಮಾಡ್ಕೊಂಡು. ಅಯ್ಯೋ ಪಾಪ ಶಾಂತಿ. ಅವ್ರ ಅತ್ತೆಗೆ ಹುಷಾರಿಲ್ಲದಕ್ಕೆ ಅವಳು ಎಷ್ಟು ಕಷ್ಟಪಡ್ತಾ ಇದ್ದಾಳೆ, ನೋಡಿದ್ರೇನೆ ಗೊತ್ತಾಯ್ತಾ ಉಂಟು. ಇಂಥ ಸೊಸೆದಿರು ಎಲ್ಲರಿಗೂ ಸಿಗೋದಿಲ್ಲ, ನನಗೂ ಸಿಕ್ಕಿಲ್ಲ. ನನ್ನ ಸೊಸೆ ಮಾಡ್ತಿದ್ಲ ಏನೋ ಗೊತ್ತಿಲ್ಲ, ಆದರೂ ಮಾಡ್ತಿದ್ಲ ಏನೋ ಯಾರಿಗೆ ಗೊತ್ತು. ಆದರೆ ಇವಳಂತೂ ಪುಣ್ಯ ಮಾಡಿದ್ದಾಳೆ. ಅತ್ತೆಯವರೇ ತಗೊಳ್ಳಿ, ನೀವು ಕುಡಿಸಿ, ನಾನು ಆಗಲೇ ಥರ ಇಟ್ಕೋತೀನಿ. ಇಷ್ಟು ಬೇಗ ಬಂದ್ಬಿಟ್ಟಾ? ಇಷ್ಟು ಬೇಗ ಆಗೋಯ್ತಾ ಜ್ಯೂಸು? ಹಾಂ ಆಗೋಯ್ತತ್ತೆ, ಅದರಲ್ಲಿ ಏನೂ ಕಷ್ಟ ಇಲ್ಲತ್ತೆ. ಆ್ಯಪಲ್ ಅಷ್ಟೇ, ಸಕ್ಕರೆ ಅದೆಲ್ಲ ಕಟ್ ಮಾಡಿ ಹಾಕ್ಕೊಳ್ಳೋದು ಅಷ್ಟೇ, ಆಮೇಲೆ ರುಬ್ಬೋದು. ಇಟ್ಕೊಳ್ಳಿ ನೀವು, ನಾನು ಇಟ್ಕೋತೀನಿ, ನೀವು ಕುಡಿಸಿ. ಸರಿ ಕೊಡು. ಅತ್ತೆಯವರೇ, ಹಾಗೆ ಮೆಲ್ಲೆ ಎದ್ದೇಳಿ, ಮೆಲ್ಲೆ ಎದ್ದೇಳಿ. ಗಂಜಿ ಮಾಡ್ಕೊಬರ್ತೀನಿ ಸಾಯಂಕಾಲ. ಈಗ ಒಂದು ಸ್ವಲ್ಪ ಆ್ಯಪಲ್ ಜ್ಯೂಸ್ ಮಾಡ್ಕೊಬಂದಿದ್ದೀನಿ, ಕುಡಿಯಿರಿ ಅತ್ತೆಯವರೇ. ಎತ್ತಕ್ಕಾಯ್ತದ? ಇವನ್ನ ಕರೀಲ ದಿನೇಶನ? ಇಲ್ಲ ಇವನೆಲ್ಲಿ ಶಂಕರಪ್ಪ, ಕರೀಲ ಅವ್ರನ್ನ? ಬೇಡ ಬೇಡ, ಮಾವನವರೆಲ್ಲ ಹೋಗಿದ್ದಾರೆ. ಇವರು ಅದೇ ಎಂತಪ್ಪ, ಅಂಗಡಿ ಕಳಿಸಿದ್ದೀನಿ ರವೆ ತರಕ್ಕೆ. ರವೆ ಗಂಜಿ ಮಾಡಬೇಕಲ್ಲ ಸಾಯಂಕಾಲಕ್ಕೆ ಅತ್ತೆಯವ್ರಿಗೆ, ಅದಕ್ಕೆ. ಹೌದಾ, ಸರಿ. ಮೆಲ್ಲೆ ಎತ್ತು ನಿಧಾನಕ್ಕೆ, ನಾನು ಇಟ್ಕೊಳ್ಳ? ಬೇಡ ಬೇಡ, ನಾನು ಎತ್ತೀನಿ, ನೀವು ಕುಡಿಸಿ. ಮೆಲ್ಲೆ ಎತ್ತವ್ರೆ, ಮೆಲ್ಲೆ ಎದ್ದೇಳಿ, ಮೆಲ್ಲೆ. ಅಯ್ಯೋ, ನಂಗೆ ಗೊತ್ತು ಬೇಡ ಅಂತ ಹೇಳ್ತಿದ್ದೀರಾ ಅಂತ. ಬೇಡ, ಎದ್ದೇಳಿ, ಸ್ವಲ್ಪ ಕುಡೀರಿ, ಸ್ವಲ್ಪ ಅಷ್ಟೇ. ನಾನೇನು ತುಂಬ ಮಾಡ್ಕೊಬಂದಿಲ್ಲ, ಸ್ವಲ್ಪ ಅಷ್ಟೇ. ಕುಡಿಯೇ ಕುಡಿ. ಕುಡಿಯೇ ಕುಡಿ, ಬೇಡ ಅನ್ಬೇಡ. ಯಾಕೆ ಕುಡಿ, ಬೆಳಗಿಂದ ಏನೋ ತಿಂದಿಲ್ಲ ನೀನು, ಸ್ವಲ್ಪನೇ ತಿಂದಿರೋದು ತಿನ್ನು. ಕುಡಿ ಕುಡಿದು ಕುಡಿತಾಳ ನೋಡು, ಕುಡಿಯೇ ಜಯಮ್ಮ. ಕುಡೀರಿ ಅತ್ತೆಯವರೇ, ಕುಡೀರಿ, ಸ್ವಲ್ಪ ಕುಡೀರಿ ಅಷ್ಟೇ, ತುಂಬ ಏನಿಲ್ಲ. ತುಂಬ ಸಕ್ಕರೆನೂ ಹಾಕಿಲ್ಲ, ನಿಮ್ಗೆ ಇಷ್ಟ ಇಲ್ಲ ಅಂತ. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಬಂದಿದ್ದೀನಿ ಅತ್ತೆಯವರೇ, ಕುಡೀರಿ. ಕುಡಿ ಜಯಮ್ಮ, ಖಾಲಿ ಮಾಡೋದನ್ನ ಕುಡಿ. ಹಾಗೆ ಹಾಗೆ, ಸ್ವಲ್ಪ ಸ್ವಲ್ಪನೇ ಕುಡೀರಿ, ಹಾಗೆ. ಇನ್ನು ಸ್ವಲ್ಪ ಕುಡಿ, ಇನ್ನು ಖಾಲಿ ಆಗಿಲ್ಲ. ಸ್ವಲ್ಪ ಕಪ್ಪನ ಮೇಲೆತ್ತಿ ಅತ್ತೆಯವರೇ, ಅವ್ರಿಗೆ ಕುಡಿಯೋಕೆ ಕಷ್ಟ ಆಗ್ತಿದ್ದೇನೋ. ಇರಿ ಈ ಕುಡಿ ಕುಡಿ. ಇಲ್ಲ ಅತ್ತೆಯವರೇ, ನಾನು ಕುಡಿಯೋ ಗಂಟ ನಾನು ಬಿಡೋದಿಲ್ಲ. ಕುಡೀರಿ, ಸ್ವಲ್ಪ ಕುಡೀರಿ. ಕುಡಿ ಜಯಮ್ಮ, ಕುಡಿ. ಈಗ ಕುಡಿತಲ್ವಾ, ಬೇಡ ಅಂತ? ಹ್ಞೂ ಮಾವನವ್ರೆ, ಯಾಕೋ ಕುಡಿಯೋಕೆ ಇಷ್ಟಪಡ್ತಲ್ಲ ಅವರು. ಜಯಮ್ಮ ಕುಡಿ, ಹಂಗೆ ಮಾಡಬೇಡ. ಸ್ವಲ್ಪ ಆದರೂ ಕುಡಿಬೇಕಂತ ಡಾಕ್ಟ್ರು ಹೇಳಿದ್ದಾರೆ. ಊಟ ಏನು ತಿನ್ನಂಗಿಲ್ಲ, ಜ್ಯೂಸು ಮತ್ತು ಗಂಜಿ ಅದು ಇದು ಅಷ್ಟೇ ತಿನ್ನಕ್ಕಿರೋದು. ಕುಡಿದು ಬಿಡಿ ಇದನ್ನ. ಹೌದತ್ತೇವ್ರೆ, ಜ್ಯೂಸು ಗಂಜಿ ರವೆ ಅದು ಇದು ಅಷ್ಟೇ ಕೂಡ ಕೇಳಿದ್ದಾರೆ. ಕುಡೀರಿ ಅತ್ತೇವ್ರೆ. ಆಗೋಯ್ತು ಆಗೋಯ್ತು, ಇನ್ನು ಸ್ವಲ್ಪ ಆಗೋಯ್ತು ನೋಡ್ದಾ. ಸರಿ. ಬೆಳಗ್ಗೆಯಿಂದ ಮಲ್ಕೊಂಡಿದ್ದಾರಲ್ಲ, ಹಿಂಗೆ ಸ್ವಲ್ಪ ಹೊತ್ತು ಕೂರಿಸೋದಾ? ಬೇಡವಾ ಅಂತ ಕೂರಕ್ಕಾಗಲ್ಲ ಅನ್ಸುತ್ತೆ, ಸೊಂಟ ನೋಯ್ತದೇನೋ. ಮಲ್ಸಿ ಪರವಾಗಿಲ್ಲ. ಸರಿ ಮಾವನವ್ರೆ, ಈಗ ಒಂದು ಸ್ವಲ್ಪ ಆರಾಮಾಗಿ ಮಲ್ಕಿ ಅತ್ತೇವ್ರೆ. ಗೌರಮ್ಮತ್ತವ್ರೆ, ನೀವು ಬೆಳಗಿಂದ ಕೂತು ಕೂತು ಸಾಕಾಗಿದ್ದೀರಾ? ಹೋಗಿ ನೀವು ಸ್ವಲ್ಪ ಅಲ್ಲಿ ಈ ಕಡೆ ಹೋಗಿ ನೋಡೋಗಿ, ನಾನು ಇಲ್ಲೇ ಇರ್ತೀನಿ. ಅಡುಗೆಲ್ಲ ಆಗಿದೆಲ್ಲ, ಇನ್ನೇನು ಮಾಡೋಕ್ಕಿಲ್ಲ. ಊಟ ಬಡಿಸೋದಕ್ಕೆ ಸ್ವಲ್ಪ ಬಡಿಸ್ಕೊಡ್ತೀನಿ ಅಷ್ಟೇ. ಮತ್ತು ನಾನು ಇಲ್ಲೇ ಮಲಗ್ತೀನಿ ಅತ್ತೆಯವ್ರ ಜೊತೆನೇ ಇವತ್ತು. ಬೇಡಮ್ಮ, ನಾನು ಇರ್ತೀನಿ ಬಿಡು, ನೀನು ಹೋಗಿ ಮಲ್ಕೋ. ಬೇಡ ಮಾವನವ್ರೆ, ನಾನು ಇರ್ತೀನಿ. ಯಾಕಂದರೆ ನೀವು ವಯಸ್ಸಾಗಿದೆಲ್ಲ, ನಿದ್ದೆ ಹತ್ತು ಬಿಟ್ರೆ ಕಷ್ಟ. ನಾನಾದರೆ ಒಂದು ಸ್ವಲ್ಪ ಶಬ್ದ ಆದರೂ ಎಚ್ಚರ ಆಗ್ತೀನಿ.
ಅದಕ್ಕೆ ನಾನು ಇಲ್ಲೇ ಕೆಳಗಡೆ ಮಾಸ್ಕೊಂಡು ಮಲ್ಕೋತೀನಿ. ಸರಿ ನೀರು ನಾನು ಸ್ವಲ್ಪ ಕೂತು ಕೂತು ಸೊಂಟ ನೋಯ್ತಾ ಉಂಟು, ಸ್ವಲ್ಪ ಆ ಕಡೆ ಈ ಕಡೆ ತಿರುಗಾಡ್ತೀನಿ. ಹ್ಞೂ ಅತ್ತೇವ್ರೆ ಹೋಗಿ. ಅಯ್ಯಪ್ಪ ಕಾಲು ಜುಮ್ ಇಟ್ಕೊಬಿಡ್ತಪ್ಪ. ಮಾವರೇ ಮಧ್ಯಾಹ್ನನೇ ಕಾಪಿ ಮಾಡಿ ಫ್ಲಾಸ್ಕಲ್ಲಿ ಹಾಕಿ ಇಟ್ಟಿದ್ದೀನಿ. ನೀವು ಕುಡೀರಿ, ಅವ್ರಿಗೂ ಕುಡಿಯೋಕೆ ಹೇಳಿ. ನಾನು ಅತ್ತೆಯವ್ರನ್ನ ನೋಡ್ಕೋತೀನಿ. ಆಮ ಏನಾದರೂ ಬೇಕಾದ್ರೆ ಕರಿ. ಹಾಂ ಸರಿ.